ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ KMF ಕ್ಲಾಸಸ್. ಈ ಒಂದು ವಿಡಿಯೋಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೆಲ್ಲ KMF ಶಿಮೂಲ್ಗೆ ಅಪ್ಲೈ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ನಿನ್ನೆಯಿಂದ ತುಂಬ ಡೌಟ್ ಸ್ಟಾರ್ಟ್ ಆಗಿದೆ. ಏನಂದರೆ ಎಲ್ರಿಗೂ ಈ ತರಹದ ಒಂದು ಮೆಸೇಜ್ ಬಂದಿದೆ. ಏನಂದರೆ ಈ ಒಂದು ಮೆಸೇಜಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, KMF ಶಿಮೂಲ್ ಕಡೆಯಿಂದ ನಮ್ಮ ಕಡೆಯಿಂದ ನಿರಂತರ ಪ್ರಯತ್ನಗಳ ಹೊರತಾಗಿಯೂ ಬ್ಯಾಂಕ್ ಖಾತೆ UPI ಸಂಖ್ಯೆಯನ್ನು ಮುಚ್ಚಿರುವುದರಿಂದ ಕೆಲವು ಅಭ್ಯರ್ಥಿಗಳಿಗೆ ಶುಲ್ಕ ಮರುಪಾವತಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಗಮನಿಸಲಾಗಿದೆ. ಸೊ ಶುಲ್ಕ ಮರುಪಾವತಿ ಅಂತ ಹೇಳಿದ್ರೆ ಏನು, ನೀವೇನು ಫೀಸ್ ಕಟ್ಟಿದ್ದೀರಾ ಅದನ್ನು ರೀಫಂಡ್ ಮಾಡ್ತಿದ್ದಾರೆ. ಇದಕ್ಕೆ ರೀಸನ್ ಏನಾಗಿರ್ಬೋದು ಅಂತ ಹೇಳಿದ್ರೆ, ಒಂದು ಎಕ್ಸಾಮ್ ಕ್ಯಾನ್ಸಲ್ ಆದರೂ ಆಗಿರಬೇಕು ಅಥವಾ ರೀನೋಟಿಫಿಕೇಶನ್ ಆದರೂ ಮಾಡ್ತಾ ಇರಬೇಕು. ಸೊ ಈ ಒಂದು ಕಂಡೀಷನಲ್ಲಿ ನಿಮಗೆ ಏನಂತ ನೀವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನೀವು ಮುಂಚಿತವಾಗಿ KMF ಶಿಮೂಲ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, KMF ಶಿಮೂಲ್ನ ಹಿಸ್ಟ್ರಿ ಒಂದು ಇದರ ರೆಕ್ರೂಟ್ಮೆಂಟು 2023ರಲ್ಲಿ ಸ್ಟಾರ್ಟ್ ಆಗಿತ್ತು. ಸೇಮ್ 194 ಪೋಸ್ಟ್ ಇವಾಗ ಏನಿದೆ ಅದರದೇ. ಸೊ ಸೆಕೆಂಡ್ ಟೈಮ್ ಮತ್ತೆ ಇದಾದ ಮೇಲೆ ಇದನ್ನು ಕ್ಯಾನ್ಸಲ್ ಮಾಡಿದ್ರು. ಮತ್ತೆ 2025 ನವೆಂಬರಲ್ಲಿ ಮತ್ತೆ ನಿಮಗೆ ರೀನೋಟಿಫಿಕೇಶನ್ ಮಾಡಿದ್ರು. ಅದಾದ ಮೇಲೆ ಡ್ಯೂ ಟು ಇಂಟರ್ನಲ್ ರಿಸರ್ವೇಷನ್ ಇದನ್ನು ಸಹ ಅವರು ಕ್ಯಾನ್ಸಲ್ ಮಾಡಿಲ್ಲ, ರೀನೋಟಿಫೈ ಮಾಡಿದ್ರು. ಅದು ಯಾವಾಗ ಅಂದರೆ 2026 ಜನವರಿಯಲ್ಲಿ ಮತ್ತೆ ರೀನೋಟಿಫೈ ಮಾಡಿದ್ರು. ಸೊ ಯಾರೆಲ್ಲ 2025 ಮತ್ತು 26ರಲ್ಲಿ ಅಪ್ಲೈ ಮಾಡಿದ್ದೀರಾ ಅವರಿಗೆ ಈ ಥರದ ಮೆಸೇಜ್ ಬಂದಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ 2025 ಅಥವಾ 2026 ಅಂದರೆ ರೀಸೆಂಟಾಗಿ ನಿಮಗೆ ಕಾಲ್ಫಾರ್ಮ್ ಮಾಡಿರುವ KMF ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೆ ಕ್ಯಾನ್ಸಲ್ ಆಗ್ತಿಲ್ಲ, ನೋ ಕ್ಯಾನ್ಸಲೇಷನ್. ಸೊ ಮತ್ತೆ ಇದೇನಕ್ಕೆ ಸರ್ ಬಂತು ಅಂತ ಹೇಳಿದ್ರೆ, ಯಾರು 2023ರಲ್ಲಿ ಅಪ್ಲೈ ಮಾಡಿದ್ದೀರಾ KMF ಶಿಮೂಲ್ಗೆ ಅವರಿಗೆ ಸರ್ಟೈನ್ ಅಂದರೆ ಔಟ್ ಆಫ್ 100 70% ಮೆಂಬರ್ಸ್ಗೆ ರೀಫಂಡ್ಸ್ ಮಾಡಿದ್ದಾರೆ. ಇನ್ನು 30% ಯಾರೆಲ್ಲ ಉಳಿದೋಗಿದೆ, ಎಕ್ಸಾಂಪಲ್ಲು 2023ರಿಂದ 26ರ ಒಳಗೆ ನಿಮಗೆ ಏನಾದರೂ ಅಕೌಂಟ್ ಇಶ್ಯೂ ಆಗಿರ್ಬೋದು, ನಿಮ್ಮ IFSC ಕೋಡ್ ಇಶ್ಯೂ ಆಗಿರ್ಬೋದು. ಸೊ ಅವ್ರಿಗೆ ರೀಫಂಡ್ ಆಗದಿರುವ ಕಾರಣದಿಂದ ಈ ಅಮೌಂಟನ್ನು KMF ಶಿಮೂಲ್ ಇಟ್ಕೊತಾರೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಳಲ್ಲ. ಇದನ್ನು ಅವರು ರೀಫಂಡ್ ಮಾಡಲೇ ಮಾಡ್ತಾರೆ. ಸೊ ಆ ರೀಫಂಡ್ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕೊನೆಯದಾಗಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಯಾವಾಗಿಂದ ಅಂತ ಹೇಳಿದ್ರೆ 16 ಏಪ್ರಿಲ್ 2026ರಿಂದ 30 ಏಪ್ರಿಲ್ 2026ರವರೆಗೆ. ಸೊ ಟೋಟಲಿ 15 ದಿವಸಗಳ ಕಾಲ ನಿಮಗೆ ಕಾಲಾವಧಿ ಕೊಟ್ಟಿದ್ದಾರೆ. ನೀವೇನು ಮಾಡ್ಬೇಕಂತ ಹೇಳಿದ್ರೆ, KMFನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿ ಸಂಖ್ಯೆ ಅಂದರೆ 2023ರ ಅರ್ಜಿ ಸಂಖ್ಯೆಯನ್ನು ನಮೂದಿಸಿ, ಮತ್ತು ನಿಮ್ಮ ಹುಟ್ಟಿದ ದಿನಾಂಕವನ್ನು ಮೆನ್ಷನ್ ಮಾಡಿ, ಮತ್ತು ನಿಮ್ಮ ನೋಂದಾಯಿತ ಆಧಾರ್ ಸಂಖ್ಯೆಯ ಕೊನೆಯ 4 ಅಂಕೆಗಳನ್ನು ಇಲ್ಲಿ ಮೆನ್ಷನ್ ಮಾಡಿ, ನೀವು ಲಾಗಿನ್ ಆದ ಮೇಲೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟಾಗ ಆ ಅಕೌಂಟಿಗೆ ಇವರು ರೀಫಂಡ್ ಮಾಡ್ತಾರೆ. ಸೊ ಈಸ್ ದೇರ್ ಎನಿ ಪ್ರಾಬ್ಲಮ್ ಫಾರ್ ದ ಪ್ರೆಸೆಂಟ್ ನೋಟಿಫಿಕೇಶನ್ ಅಂತ ಹೇಳಿದ್ರೆ, ಏನು ಪ್ರಾಬ್ಲಮ್ ಇಲ್ಲ. ಯಾರೆಲ್ಲ ಈ ಎಕ್ಸಾಮಿಗೆ ಪ್ರೆಸೆಂಟ್ ನೋಟಿಫಿಕೇಶನ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನೀವು ನಿಮ್ಮ ಪ್ರಿಪರೇಷನನ್ನು ಕಂಟಿನ್ಯೂ ಮಾಡಿ. ಯಾವುದೇ ಹಂತದಲ್ಲಿ ನೀವು ಇದರ ಬಗ್ಗೆ ಎದೆಗುಂದಿಸಿಕೊಳ್ಳಬೇಡಿ. ನಿಮಗೆ ಏನೋ ಒಂದು ಪ್ರಾಬ್ಲಮ್ ಇದ್ರೂ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಫೋನ್ ಮಾಡಿ, ರಿಲೇಟೆಡ್ ಟು KMF 9611621195ಗೆ ಕಾಲ್ ಮಾಡಿ ನಿಮ್ಗೆ ಏನೋ ಇಶ್ಯೂಸ್ ಇದ್ರೂ ನೀವು ರಿಸಾಲ್ವ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಎಂಕರೇಜ್ ಇಂಡಿಯಾ ನಮ್ಮ ಕಡೆಯಿಂದ ನಾವು KMFನ ಒಂದು ಕ್ರ್ಯಾಶ್ ಕೋರ್ಸ್ ರನ್ ಮಾಡ್ತಿದ್ದೀವಿ. ಸೊ ಈ ಕ್ರ್ಯಾಶ್ ಕೋರ್ಸ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸುಮಾರು ಜನ ಅಡ್ಮಿಷನ್ ಆಗಿದ್ದಾರೆ. ಈ ಒಂದು ಅವಕಾಶವನ್ನು ಸದುಪಯೋಗಗೊಳಿಸ್ಕೊಳ್ಳಿ. ಸೊ ಇದರಲ್ಲಿ ನಮ್ಮ ಫ್ಯಾಕಲ್ಟಿ ಸುಮಾರು 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟಿ ಇರ್ತಾರೆ, KMFಲ್ಲಿ ವರ್ಕ್ ಮಾಡಿರೋ ಫ್ಯಾಕಲ್ಟಿ ಇರ್ತಾರೆ. ಸೊ ನಿಮಗೆ ಏನೇ ಡೌಟ್ ಆಗಿರ್ಬೋದು, ನಿಮಗೆ KMF ರಿಲೇಟೆಡ್ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು, KMFಲ್ಲಿ ಸ್ಯಾಲ್ರಿ ಹೆಂಗಿರುತ್ತೆ, ಪರ್ಕ್ಸ್, ಬೋನಸ್, ಇದರ ರಿಲೇಟೆಡ್ ಪ್ರತಿಯೊಂದು ವಿಡಿಯೋನು ನಾವು ಹಾಕಿದ್ದೀವಿ. ಸೊ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಫ್ಯಾಕಲ್ಟಿ ಎಷ್ಟೊಂದು ಗ್ರಿಪ್ ಆಗಿದೆ ಅಂತ. ಸೊ ನಮ್ಮ ಈ ಕ್ರ್ಯಾಶ್ ಕೋರ್ಸಲ್ಲಿ ನಾವು ಏನೇನು ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಿಮಗೆ ಲೈವ್ ಕ್ಲಾಸಸ್ ಪ್ರೊವೈಡ್ ಮಾಡ್ತೀವಿ. ಮತ್ತು ಯಾರಿಗೆಲ್ಲ ಲೈವ್ ಕ್ಲಾಸಸ್ ನೋಡೋಕ್ಕಾಗಲ್ಲ ಅವ್ರು ರೆಕಾರ್ಡೆಡ್ ವಿಡಿಯೋಸ್ ಸಹ ಕೊಡ್ತೀವಿ. ಮತ್ತು ನಿಮಗೆ ಮೆಟೀರಿಯಲ್ ಕೊಡ್ತಿದ್ದೀವಿ. ಮತ್ತು ನಿಮಗೆ ನಾವು ಟೆಸ್ಟ್ ಸೀರೀಸ್ ಸಹ ಕೊಡ್ತಿದ್ದೀವಿ. ಟೆಸ್ಟ್ ಸೀರೀಸು ನಿಮಗೆ ಪ್ರತಿಯೊಂದು ಕ್ಲಾಸಲ್ಲೂ ನಾವು 5ರಿಂದ 10 MCQಗಳನ್ನ ಸಾಲ್ವ್ ಮಾಡಿಸ್ತೀವಿ. ಇದರ ಜೊತೆಗೆ ಸೆಕ್ಷನಲ್ ಟೆಸ್ಟ್ಗಳನ್ನ ಕೊಡ್ತೀವಿ. ಇದರ ಜೊತೆಗೆ ಫುಲ್ ಲೆಂತ್ ಟೆಸ್ಟ್ಗಳನ್ನ ಕೊಡ್ತಿದ್ದೀವಿ. ಸೊ ನಿಮ್ಮ ಕಂಪ್ಲೀಟ್ ಒಂದು ಸೈಕಲ್ ಆಫ್ ಪ್ರಿಪ್ರೇಷನ್ ನಾವು ಮಾಡಿಸ್ತೀವಿ. ಸೈಕಲ್ ಆಫ್ ಪ್ರಿಪ್ರೇಷನ್ ಏನಂತ ಹೇಳಿದ್ರೆ, ನಾವು ಮೊದಲನೇದಾಗಿ ನಿಮಗೆ ಕ್ಲಾಸಸ್ ಮಾಡ್ತೀವಿ, ಮತ್ತು ಮೆಟೀರಿಯಲ್ ಕೊಡ್ತೀವಿ. ನೀವು ಕ್ಲಾಸಸ್ ಕೇಳ್ತೀರಾ, ಅಲ್ಲಿ ನೋಟ್ಸ್ ಮಾಡ್ಕೊತೀರಾ, ಮೆಟೀರಿಯಲ್ ಓದ್ತೀರಾ, ಮತ್ತು ಇಲ್ಲಿ ನೋಟ್ಸ್ ಮಾಡ್ಕೊತೀರಾ, ಮತ್ತು ನೀವು ಟೆಸ್ಟ್ ಸೀರೀಸ್ಗಳನ್ನ ಅಟೆಂಡ್ ಮಾಡ್ತೀರಾ. ಫಸ್ಟು ಸೆಕ್ಷನಲ್ ಅಟೆಂಡ್ ಮಾಡ್ತೀರಾ, ಮತ್ತು ಫುಲ್ ಲೆಂತ್ ಅಟೆಂಡ್ ಮಾಡಿದಾಗ ನಿಮಗೆ ಎಕ್ಸಾಮ್ ಫಿಯರ್ ಹೋಗುತ್ತೆ. ಸೊ ನೀವು ಎಕ್ಸಾಮಲ್ಲಿ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಸುಮಾರು ಜನ 10-15 ವರ್ಷಗಳಿಂದ KMF ಅಧಿಕಾರಿ ಆಗಬೇಕು ಅಂತ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿರ್ತೀರಾ.
ಸುಮಾರು ರೀಸನ್ಸ್ ಇಂದ ನಿಮ್ಮ ಹತ್ರ ಮೆಟೀರಿಯಲ್ ಸಿಗದೇ ಇರಬಹುದು ಅಥವಾ ಪ್ರಾಪರ್ ಗೈಡೆನ್ಸ್ ಇಲ್ದಿರ ಇರಬಹುದು, ಇದರಿಂದ ನೀವು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾ ಇರ್ಬೋದು. ಸೊ ಅಂಥವ್ರೆಲ್ಲ ಈ ಒಂದು ಉಪಯೋಗನ ಸದುಪಯೋಗ ಮಾಡಿಕೊಂಡು ನಿಮ್ಮ ಪ್ರಿಪರೇಷನ್ ಚುರುಕುಗೊಳಿಸ್ಕೋಬಹುದು. ಸೊ ಆದ್ರಿಂದ ಈ ಒಂದು ಕೋರ್ಸ್ಗೆ ಜಾಯ್ನ್ ಆದರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಜಾಯ್ನ್ ಆಗಬೇಕಾದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಫೀಸ್ ತಿಳ್ಕೊಳ್ಳಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದ್ರೆ ಪ್ರತಿಯೊಂದು ದಿವಸ ಲೈವ್ ಕ್ಲಾಸಸ್ ನಡೀತಿರುತ್ತೆ, ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ.